ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ದೀರಾ? SMS ಚಾನಲ್ಗೆ ಸ್ವಾಗತ. ನಿನ್ನೆ US ಫೆಡ್ದು ಇಂಟ್ರೆಸ್ಟ್ ರೇಟ್ ಔಟ್ ಆಗಿದೆ. ಅದು ಏನಂದರೆ ಲಾಸ್ಟ್ ಟೈಮ್ ಎಷ್ಟಿತ್ತೋ ಅಷ್ಟೇ ಇದೆ, ಏನೂ ಅನ್ಚೇಂಜ್ ಆಗಿಲ್ಲ. 3.5ಇಂದ 3.75 ತನಕ ಹಂಗೆ ಅಷ್ಟೇ ಇದೆ, ಮೇಂಟೈನ್ ಮಾಡಿದ್ದಾರೆ. ಆದರೆ ನಮ್ಮ ಕೆವಿನ್ ಅವರು ಏನಂದಿದ್ದಾರೆ ಅಂದರೆ ಇದಿರೋದು ಪ್ರಾಬ್ಲಮ್ಮು. ಆ ಪ್ರಾಬ್ಲಮ್ ಏನಂದರೆ ಫೆಡ್ದು ಕೆವಿನ್ ಅವರು ಇದ್ದಾರಲ್ಲ, ಅವ್ರೊಂದು ಸಿಗ್ನಲ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಟೈಮು ಇಂಟ್ರೆಸ್ಟ್ ರೇಟು ಇನ್ನೂ ಜಾಸ್ತಿ ಆಗಿರ್ಬೋದು ಅಂತ. ಅದೇ ಇರೋದು ಪ್ರಾಬ್ಲಮ್ಮು. ಅದರಿಂದ ಇವತ್ತು ಮಾರ್ಕೆಟು ಆ್ಯಕ್ಚುಲಿ ತುಂಬ ಬೀಳಬೇಕಾಗಿತ್ತು, ಗ್ರೀನಾಗಿ ಕ್ಲೋಸ್ ಆಗಿದೆ. ಯಾಕೆ ಅಂದರೆ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ. ಏನಂದರೆ ಇವತ್ತು ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆ ನಮ್ಮ US ಮತ್ತು ಇರಾನ್ ಅವರು ಈಗ ಒಫಿಷಿಯಲ್ ಡೀಲ್ ಸೈನ್ ಮಾಡಿದ್ದಾರೆ. ಆಗಲೇ ನೀವು ನೋಡ್ಬೋದು, US ಮತ್ತು ಇರಾನು ಒಫಿಷಿಯಲಾಗಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಈಗ ಮಾತ್ರ ಅಗ್ರಿಮೆಂಟ್ ಮಾತ್ರ ಸುಮ್ಮನೆ ಮಾಡಲ್ಲ ಇವರು, ಏನಾದ್ರು ಒಂದು ಇಕ್ಕಿರ್ತಾರಲ್ಲ, ಅದೇ 14 ಪಾಯಿಂಟ್ಸ್ ಇಕ್ಕಿದ್ದಾರೆ. ಆ 14 ಪಾಯಿಂಟ್ಸ್ ಏನಂತ ನೋಡ್ಕೊಬರೋಣ ಬನ್ನಿ. ಆ 14 ಪಾಯಿಂಟಲ್ಲಿ ಮೊದಲನೇ ಪಾಯಿಂಟ್ ಏನಂದರೆ ಇಮಿಡಿಯೇಟಾಗೆ ಸೀಸ್ ಫೈರ್ ಮಾಡೋದು, ಜೊತೆಗೆ ಮಿಲಿಟರಿ ಆ್ಯಕ್ಷನ್ಸ್ನ ಅದನ್ನು ಎಂಡ್ ಮಾಡೋದು. ಈಗ ಇರಾನ್ನು ಬ್ಲಾಕೇಡ್ ಮಾಡಿದಾರಲ್ಲ, ಮತ್ತು ಸುತ್ತ ಅವ್ರದ್ದು ಅಲಯನ್ಸಲ್ಲಿ US ಆರ್ಮಿ ಇದೆಯಲ್ಲ, ಅದನ್ನೆಲ್ಲ ಕ್ಲೋಸ್ ಮಾಡ್ತೀವಿ ಅಂತ ಅಂದಿದ್ದಾರೆ. ಜೊತೆಗೆ ಸೆಕೆಂಡ್ ಪಾಯಿಂಟ್ ಏನಿದೆ ಅಂದರೆ ಅವರ ನಾನ್ ಇಂಟರ್ಫೆರೆನ್ಸ್ ಇನ್ ಎನಿ ಅಫೇರ್, ಇಂಟರ್ನಲ್ ಅಫೇರ್. ಅವ್ರ ದೇಶದ್ದು ಓಡಾಟದಲ್ಲಿ ಏನು US ಮುಂದೆ ಮೂಗು ತೋರಿಸಲ್ಲ ಅಂತ. ನಮ್ಮ ಟ್ರಂಪ್ ಅವ್ರು ಎಲ್ಲದಕ್ಕೂ ನಾನು ಅಂತ ಹೋಗ್ಬಿಡ್ತಾರೆ. ನಮ್ಮ ಟ್ರಂಪ್ ಅವ್ರು ಎಲ್ಲದಕ್ಕೂ ನಾನು ಅಂತ ಮೂಗು ತೋರಿಸ್ಕೊಂಡು ಹೋಗ್ತಾರೆ. ಈ ಸೆಕೆಂಡ್ ಪಾಯಿಂಟಲ್ಲಿ ಏನಿದೆ ಅಂದರೆ ನಾನು ಯಾವುದಕ್ಕೂ ಮೂಗು ತೋರಿಸಲ್ಲ ಅಂತ ಇದೆ. ಜೊತೆಗೆ ಥರ್ಡ್ ಪಾಯಿಂಟ್ ಏನಿದೆ ಅಂದರೆ 60 ಡೇಸ್ ಸೀಸ್ ಫೈರ್ ಇದೆ. ಆ 60 ಡೇಸಲ್ಲಿ ಇವರೆಲ್ಲ ಏನೇನು ಅಗ್ರಿಮೆಂಟ್ ಹೆಂಗೆ ಫಾಲೋ ಮಾಡ್ತಾರೆ ಅಂತ ನೋಡಿಬಿಟ್ಟು ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ, ಇಲ್ಲಾಂದರೆ ಆವಾಗ ಸೈನ್ ಮಾಡ್ತಾರೆ. 60 ಡೇಸ್ ತನಕ ಯಾರು ಸೈನು ಮಾಡಲ್ಲ. ಫೈನಲ್ ಅಗ್ರಿಮೆಂಟು 60 ಡೇಸ್ ಆದಮೇಲೆ ಇರೋದು. ಈಗಿರೋದು ಟೆಂಪ್ರವರಿ ಅಗ್ರಿಮೆಂಟ್ ಅಷ್ಟೇ. ಅದಾದಮೇಲೆ ಫೋರ್ತ್ ಪಾಯಿಂಟ್ ಏನಿದೆ ಅಂದರೆ ರಿಮೂವಲ್ ಆಫ್ US ಮಿಲಿಟರಿ ನೇವಲ್. US ಸ್ಟ್ರೈಟ್ ಆಫ್ ಹಾರ್ಮುಜಲ್ಲಿ ಅವರು ಬ್ಲಾಕೇಡ್ ಮಾಡಿದಾರಲ್ಲ, ಅದನ್ನು ನಾರ್ಮಲು ಅದು ಬ್ಲಾಕೇಡ್ನ ತೆಗೆದುಬಿಟ್ಟು ನಾರ್ಮಲ್ ಅದು ಹೆಂಗೆ ನಡೀತಿತ್ತು ಹಂಗೆ ನಡೆಸ್ತೀವಿ ಅಂತ ಅಂದಿದ್ದಾರೆ. ಜೊತೆಗೆ ಫಿಫ್ತ್ ಪಾಯಿಂಟ್ ಏನಿದೆ ಅಂದರೆ ಈಗ ಸ್ಟ್ರೈಟ್ ಆಫ್ ಹಾರ್ಮುಜ್ನ ಪ್ರೊಟೆಕ್ಟ್ ಮಾಡಿಬಿಟ್ಟು ಅದರಲ್ಲಿ ನಾರ್ಮಲ್ ಫಸ್ಟ್ ಹೆಂಗೆ ನಡೀತಿತ್ತು ಆ ಥರ ನಡೆಸ್ಕೊಂಡು ಹೋಗ್ತೀವಿ ಅಂತ ಅಂದಿದ್ದಾರೆ. ಅದನ್ನು ರೀಓಪನ್ ಮಾಡ್ತಾರೆ ಸ್ಟ್ರೈಟ್ ಆಫ್ ಹಾರ್ಮುಜ್ನ. ಹೆಂಗೆ ನಾರ್ಮಲ್ ಹೆಂಗೆ ನಡೀತಿತ್ತು, ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಹೆಂಗೆ ಆಗ್ತಿತ್ತು ಆ ಥರ ಟ್ರಾನ್ಸ್ಪೋರ್ಟೇಷನ್ ಆಗ್ತಾಯಿರುತ್ತೆ. ಜೊತೆಗೆ 6 ಪಾಯಿಂಟ್ ಏನಂದರೆ ಫ್ಯೂಚರಲ್ಲೂ ಕೂಡ ಸ್ಟ್ರೈಟ್ ಆಫ್ ಹಾರ್ಮುಜ್ನ ಹಂಗೆ ಸೇಫ್ಟಿಯಾಗೆ ಮೇಂಟೈನ್ ಮಾಡ್ತೀನಿ, ಮತ್ತು ಫ್ಯೂಚರಲ್ಲಿ ಏನೇ ಇದ್ರೂ ಅದನ್ನು ಅದನ್ನು ಸೇಫ್ಟಿಯಾಗಿ ಮೇಂಟೈನ್ ಮಾಡ್ತೀನಿ ಅಂತ ಇದೆ. ಮತ್ತು 7 ಪಾಯಿಂಟ್ ಬಂದುಬಿಟ್ಟು $300 ಬಿಲಿಯನ್ ಎಕನಾಮಿಕ್ ರೀಕನ್ಸ್ಟ್ರಕ್ಷನ್ಗೋಸ್ಕರ US ಬಂದುಬಿಟ್ಟು ಅವ್ರ ಅಲೈನ್ಸ್ ಜೊತೆ ಇರಾನಿಗೆ ಕೊಡ್ತಾಯಿದ್ದಾರೆ $300 ಬಿಲಿಯನ್. ಎಲ್ಲ ಏನೇನು ಒಡೆದೋಗಿದೆ ಅದನ್ನೆಲ್ಲ ರೀಬಿಲ್ಡ್ ಮಾಡೋಕ್ಕೆ ಕೊಡ್ತಿದೆ. ಮತ್ತು 8th ಪಾಯಿಂಟ್ ಬಂದುಬಿಟ್ಟು ಏನಂದರೆ ಇರಾನು ಕಮಿಟ್ಮೆಂಟ್ ಕೊಟ್ಟಿದೆ, ಏನಂದರೆ ಅದು ನ್ಯೂಕ್ಲಿಯರ್ ಪವರ್ ಡೆವಲಪ್ ಮಾಡಲ್ಲ ಅಂತ. 9th ಪಾಯಿಂಟ್ ಏನಿದೆ ಅಂದರೆ ನೆಕ್ಸ್ಟ್ ಯಾವುದೇ ಸಪ್ರೇಟ್ ಸ್ಯಾಂಕ್ಷನ್, ಈಗ ಎಲ್ಲಿ ತನಕ ಆಗಿದೆ ಇದೆಲ್ಲ ಸ್ಯಾಂಕ್ಷನ್ ಮುಗಿಸಿ ನೆಕ್ಸ್ಟ್ ಯಾವುದು ಇನ್ನೊಂದು ಸ್ಯಾಂಕ್ಷನ್ ಹಾಕಲ್ಲ, ಜೊತೆಗೆ ಮಿಲಿಟರಿ ಯಾವುದೂ ಆ್ಯಕ್ಷನ್ ತೊಗೊಳ್ಳಲ್ಲ ಅಂತ ಅಂದಿದ್ದಾರೆ. 10th ಪಾಯಿಂಟ್ ಏನಂದರೆ ಇರಾನು ಅದ್ರ ಆಯಿಲ್ನ ಫುಲ್ಲು ಈಸಿಯಾಗಿ ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಅದೇನಂದರೆ ಈಗ ಅಲೋ ಮಾಡ್ತಾಯಿದ್ದಾರೆ ಇರಾನು ಈಸಿಯಾಗಿ ಎಕ್ಸ್ಪೋರ್ಟ್ ಮಾಡೋಕ್ಕೆ. ಅವರ ಏನೇನಿದೆ ಅವ್ರ ಆಯಿಲ್ನ ಕಮರ್ಷಿಯಲ್ ಆ್ಯಕ್ಟಿವಿಸ್ನ ನಾರ್ಮಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದಿದ್ದಾರೆ. 11th ಪಾಯಿಂಟ್ ಏನಿದೆ ಅಂದರೆ ಆಲ್ ದ ಫ್ರೋಝನ್ ಅಸೆಟ್, ಇರಾನ್ದು ಯಾವುದ್ಯಾವುದು ಫ್ರೋಝನ್ ಅಸೆಟ್ ಇದೆಯೋ ಅದನ್ನೆಲ್ಲ ರಿಲೀಸ್ ಮಾಡ್ತೀನಿ ಅಂತ ಅಂದಿದ್ದಾರೆ.
ಬೇರೆ ದೇಶದಲ್ಲಿ ಏನೇನು ಉಳ್ಕೊಂಡಿತ್ತು ಇರಾನ್ದು ಅದೆಲ್ಲ ರಿಲೀಸ್ ಮಾಡ್ತಾರೆ. ಈಗ ಈ ಪಾಯಿಂಟ್ಸ್ ಎಲ್ಲ ಇರಾನ್ ಮತ್ತು US ಕರೆಕ್ಟಾಗಿ ಫಾಲೋ ಮಾಡ್ತಾಯಿದ್ದಾರೋ ಇಲ್ವಾ ಅಂತ ಅಂದ್ಬಿಟ್ಟು ಒಂದು ಮಾನಿಟರ್ನ ಇದು ಮಾಡ್ತಾರೆ, ಏನು ಎಕ್ಸ್ಟಾಬ್ಲಿಷ್ ಮಾಡ್ತಾರೆ, ಮಾನಿಟರ್ ಎಕ್ಸ್ಟಾಬ್ಲಿಷ್ ಮಾಡ್ತಾರೆ. ಅದಾದಮೇಲೆ 13 ಪಾಯಿಂಟ್ ಏನಿದೆ ಅಂದರೆ, ಈಗ ಏನೇನು ಆಗುತ್ತೆ ಅಂದರೆ, ಈಗ ಸಡನ್ನಾಗಿ ಏನೇನು ಡಿಸಿಷನ್ ತೊಗೋಬೋದು ಅದನ್ನು ಈಗಲೇ ಡಿಸಿಷನ್ ತೊಗೋತಾರೆ. ಸೀಸ್ ಫೈರ್ ಆಗಿರ್ಬೋದು, ಬೇರೆದಾಗಿರ್ಬೋದು. ದೊಡ್ಡ ದೊಡ್ಡ ಪೊಲಿಟಿಕಲ್ ಇಶ್ಯೂಗೆ ಈ 60 days ನೆಗೋಷಿಯೇಷನ್ ಪೀರಿಯಡಲ್ಲಿ ಅದು ಮಾತಾಡ್ತಾರೆ. ಜೊತೆಗೆ ಲಾಸ್ಟಲ್ಲಿ ಇದೆಲ್ಲ 13 ಪಾಯಿಂಟ್ಸು ಏನಾರು ಅಗ್ರಿ ಮಾಡ್ಕೊಂಡು ಕರೆಕ್ಟಾಗಿ 60 days ಏನಾರು ಫಾಲೋ ಮಾಡಿದ್ರೆ, ಲಾಸ್ಟ್ ಪಾಯಿಂಟ್ ಪ್ರಕಾರ UNSC ಹತ್ರ ಈ ಎಲ್ಲ ಅಗ್ರಿಮೆಂಟು ಸೈನ್ ಮಾಡ್ತಾರೆ, MOU ಸೈನ್ ಮಾಡ್ತಾರೆ. ಆವಾಗ ಲಾಸ್ಟಲ್ಲಿ ವಾರ್ ನಿಲ್ಲುತ್ತೆ. ಈಗ ನೀವು ಯೋಚನೆ ಮಾಡ್ಬೋದು ನೆಕ್ಸ್ಟ್ ಏನು, ವಾಟ್ ನೆಕ್ಸ್ಟ್ ಅಂತ. ಈಗ ನಾರ್ಮಲ್ಲು ಈಗ ವಾರ್ ನಿಲ್ತು ಅಂದರೆ ಫುಲ್ಲು ನಿಂತೋಗಿದೆ ಅಂತ ಅನ್ನೋಕ್ಕಾಗಲ್ಲ. ಈ 60 days ಪೀರಿಯಡಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಈಗ ಇರಾನ್ ಬಂದುಬಿಟ್ಟು ಬೇರೆ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡ್ಬೋದು. ಬೇಕಾದ್ರೆ ಈಗ ಇಸ್ರಾಯೇಲ್ ಬೇರೆ ಒಪ್ತಿಲ್ಲ, ಲೆಬನಿನ್ ಮೇಲೆ ಅಟ್ಯಾಕ್ ಮಾಡಿದ್ರೂ ಮಾಡ್ಬೋದು. ಜೊತೆಗೆ ಊಟ ನೋಡಿಯೋದು ಅಂತೂ ನಮ್ಮ ಡೊನಾಲ್ಡ್ ಟ್ರಂಪ್ ಅವ್ರದ್ದು ದೊಡ್ಡ ಅದು ಹ್ಯಾಬಿಟ್ ಇದು. ಅದೇನು ಮಾಡ್ತಾರೆ ಅಂದರೆ ಅದು ಗೊತ್ತಿಲ್ಲ. ನೋಡೋಣ, ಇದೇನಾದ್ರು 60 days ಪೀಸಾಗಿ ನಡೆದ್ರೆ ಈಗ ವಾಪಸ್ಸು ಒಳ್ಳೊಳ್ಳೆ ಡಿಸಿಷನ್ನೇ ತೊಗೊತಾ ಇದ್ದಾರೆ ನಿಧಾನಕ್ಕೆ. ಆ 60 days ಹಂಗೆ ಮೇಂಟೈನ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಪ್ರಕಾರ. ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಮ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.